ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸಂಕ್ರಾಂತಿಯ ದಿವಸ ನದಿಗಳಿಗೆ ಹಳ್ಳ ಕೊಳ್ಳಗಳಿಗೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡಿದ್ರೆ ಪಾಪ ಕರ್ಮಗಳು ಕಳೆದು ಹೋಗ್ತವೆ ಅನ್ನುವಂತಹ ನಂಬಿಕೆ ಇದೆ. ಆದ್ರೆ ನಾವು ನದಿ ಮೂಲಗಳಲ್ಲಿ ಸ್ನಾನವನ್ನ ಮಾಡುವಾಗ ಒಂದು ತಪ್ಪನ್ನ ಮಾಡ್ತೀವಿ. ನಾವು ಸ್ನಾನಕ್ಕೆ ತಗೊಂಡು ಹೋಗೋದು ಶಾಂಪೂ ಅನ್ನು, ಸೋಪ್ ಅನ್ನು, ಕಂಡೀಷನರ್ ಗಳನ್ನು, ಇದೆಲ್ಲ ರಾಸಾಯನಿಕವಾಗಿರುವಂತಹವುಗಳನ್ನೇ ತಗೊಂಡು ಹೋಗಿ ನಾವು ಸ್ನಾನವನ್ನ ಮಾಡ್ತಿದೀವಿ. ಇದರಿಂದ ನಮ್ಮ ಆರೋಗ್ಯವು ಹಾಳಾಗ್ತದೆ, ನದಿಯ ನೀರು ಮಲಿನವಾಗ್ತದೆ, ಜೊತೆಗೆ ಜಲಚರಗಳು ಕೂಡ ಆ ರಾಸಾಯನಿಕಗಳನ್ನ ಸೇವನೆ ಮಾಡಿ ಸತ್ತು ಹೋಗ್ತವೆ. ಅದಕ್ಕಾಗಿ ಈ ಬಾರಿ ನಾವು ವಿಶೇಷವಾದಂತಹ ಸಂಕ್ರಾಂತಿಯನ್ನ ಆಚರಣೆ ಮಾಡಬೇಕಾಗಿದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ನಾವೆಲ್ಲರೂ ಶಾಂಪೂ, ಸೋಪು, ಕಂಡೀಷನರ್ಗಳು ಈ ರೀತಿಯಾದಂತಹ ಕೆಮಿಕಲ್ಗಳನ್ನ ತಗೊಂಡು ಹೋಗಿ ಸ್ನಾನ ಮಾಡೋದಕ್ಕಿಂತ ಕಡಲೆ ಹಿಟ್ಟನ್ನ ತಗೊಂಡು ಹೋಗಿ ಸ್ನಾನವನ್ನು ಮಾಡೋಣ. ಕಡಲೆ ಹಿಟ್ಟಿನ ಮೂಲಕವಾಗಿ ನಮ್ಮ ಆರೋಗ್ಯವು ಸುಧಾರಿಸ್ತದೆ, ನಮ್ಮ ನದಿ ನೀರು ಮಲಿನವಾಗೋದಿಲ್ಲ, ಜೊತೆಗೆ ಜಲಚರಗಳಿಗೆ ಅದು ಆರೋಗ್ಯಕ್ಕೆ ತೊಂದರೆಯನ್ನ ಕೊಡದೆ ಅವುಗಳೇ ಆಹಾರವಾಗಿ ನಿಲ್ತದೆ. ಅದಕ್ಕಾಗಿ ನಾವೆಲ್ಲರೂ ಈ ರೀತಿಯಾದಂತಹ ವಿಶೇಷ ಕಾಳಜಿಯ ಮೂಲಕ ಪರಿಸರದ ಕಾಳಜಿ ಮತ್ತು ಧರ್ಮದ ಆಚರಣೆ ಎರಡನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಬಹಳ ದೊಡ್ಡದಾದಂತಹ ಆಲೋಚನೆಯನ್ನ ಮಾಡಬೇಕಾಗಿದೆ. ಈ ಬಾರಿಯ ಸಂಕ್ರಾಂತಿಯನ್ನ ನಾವು ಕಡಲೆ ಹಿಟ್ಟಿನ ಮೂಲಕವೇ ಆಚರಿಸೋಣ.